ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಿಮ್ಗೆ ಒಂದು ಹೊಸ ಹಳ್ಳಿ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀನಿ. ಇದಿರೋದು ನಮ್ಮ ಬೆಂಗಳೂರಲ್ಲಿ ಇದ್ರಸೂರು ರಂಗೋಲಿ ಗಾರ್ಡನ್. ಹೋಗೋಕೆ ಮುನ್ನ ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆ ಹೋಗ್ಬೇಡಿ. ಹೋಗಕ್ ಬನ್ನಿ. ನನ್ನ ಹೆಸರು ಶಿವಕುಮಾರ್. ನಮ್ಮ ಸೆಕ್ಯೂರಿಟಿ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬನ್ನಿ, ಇದೇ ಎಂಟ್ರೆನ್ಸ್. ಇಲ್ಲಿ ಒಬ್ಬರಿಗೆ ಎಂಟ್ರಿ ಟಿಕೆಟ್ 200 ರೂಪೀಸ್, ದೊಡ್ಡವರಿಗೆ ಚಿಲ್ಡ್ರನ್ಸ್ಗೆ 100 ರೂಪೀಸ್. ಈ ಜಾಗದಲ್ಲಿ ತುಂಬಾ ಸ್ಪೆಷಲ್ ಇದೆ, ಕೆಲವೊಂದೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಬನ್ನಿ. ಅಲ್ಲಿ ಒಳಗಡೆ ಎಂಟರ್ ಆದ ಕೂಡಲೇ ಮಕ್ಕಳು ಗೇಮ್ ಆಡ್ತಾ ಇದ್ದಾರೆ. ಈ ಪ್ರತಿಮೆಗಳು 1500 ಪ್ಲಸ್ ಇದೆ ಈ ಪಾರ್ಕ್ ಅಲ್ಲಿ, ಗಾರ್ಡನ್ ಅಲ್ಲಿ. ಇಲ್ಲಿ ಡಿಫ್ರೆಂಟ್ ಆಗಿ ಮನೆಗಳು ತಯಾರು ಮಾಡಿದ್ದಾರೆ. ಗೌಡ್ರ ಮನೆ, ಸೆಟ್ರ್ ಮನೆ, ಪ್ರೊವಿಷನಲ್ ಸ್ಟೋರ್, ಟೈಲರ್ ಮನೆ, ಈ ತರ ಹಲವಾರು, ವೈದ್ಯರ ಮನೆ, ಒಡವೆ ತಯಾರಿ ಮಾಡುತ್ತಾರಲ್ವ ಆಚಾರ್ಯರ ಮನೆ, ಬಡ್ಗಿ ಕೆಲಸ ಮಾಡೋರ ಮನೆ, ಈ ತರದ್ದು ಹಲವಾರು ಸೆಟ್ಟಿಂಗ್ಸ್ ಮಾಡಿದ್ದಾರೆ. ಇಲ್ಲಿ ಪ್ರತಿಮೆಗಳು ಇಟ್ಟಿದ್ದಾರೆ. ನ್ಯಾಚುರಲ್ ಆಗಿ ಇರುವಂತ ಸೈಜ್ ಅಲ್ಲಿರುವ ಪ್ರತಿಮೆಗಳು. ನೋಡಿ, ಇದು ಸೆಟ್ರ್ ಮನೆ ಅಂಗಡಿ, ಸಾರಿ, ಇದು ಟೈಲರ್ ಮನೆನೂ ಇದೆ ಪಕ್ಕದಲ್ಲೇನೆ. ನೋಡಿದ್ದು ಒಡವೆ ತಯಾರಿ ಮಾಡೋರು. ಅಲ್ಲಿ ಬೆಂಕಿನೂ ಉರಿತಾ ಇದೆ ನೋಡಿ, ಆ ತರದ್ದು ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಒಂದು ಮನುಷ್ಯನೇ ಕೂತು ಅಲ್ಲಿ ಒಡವೆ ಮಾಡ್ತಾ ಇದ್ದಂಗೆನೆ ಇದೆ. ಇವರೆಲ್ಲ ನ್ಯಾಚುರಲ್ ಆಗಿ ಏನೋ ಕೂತಿದ್ದ ಹಾಗೇನೆ ಇರುತ್ತೆ, ಸೈಜ್ ಎಲ್ಲ ಆ ತರ ಇರುತ್ತೆ. ಇದು ನಮ್ಮ ಪುರೋಹಿತರ ಮನೆ. ತುಂಬಾ ಬ್ಯೂಟಿಫುಲ್ ಆಗಿ ಫರ್ನಿಚರ್ ಮಾಡಿದಾರಲ್ವಾ. ಅಂದಿನ ಕಾಲದಲ್ಲಿ ಈ ತರನೇ ಇತ್ತು. ಇದು ಮಂಗಳೂರಿನ ಮನೆ ನೋಡಿ. ಇವರು ಮ್ಯಾನೇಜರ್ ಈ ಪಾರ್ಕಿನ. ಸರ್, ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸ್ವಲ್ಪ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಅವರು ಸೋಲಾ ಬಕ್ಕನ್ನವರಂತ. ಈ ಒಂದು ಗ್ರಾಮನ ಕಲ್ಪನೆ ಮಾಡಿ ಇದನ್ನ ನಿರ್ಮಾಣ ಸೃಷ್ಟಿಕರ್ತ ಅವರು ಡಾಕ್ಟರ್ TB ಸೋಲಾ ಬಕ್ಕನ್ನವರಂತ. ಇವರು ಒಂದು ಮ್ಯಾರೇಜ್ ಕಪಲ್ಸ್ ಹೆಂಗಿರ್ತಾರೆ ಅಂತ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಬ್ಯೂಟಿಫುಲ್ ಆಗಿ ಫರ್ನಿಚರ್ ಮಾಡಿದ್ದಾರೆ. ಇದು ಸಿಮೆಂಟ್, ಬ್ರಿಕ್ಸ್ ಈ ತರದ್ದು ಯೂಸ್ ಮಾಡಿದ್ದಾರೆ. ವುಡ್ ಎಲ್ಲ ನ್ಯಾಚುರಲ್ ಆಗಿ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ವರ್ಕ್ ಎಲ್ಲಾನು. ಒಂದು ವಿಲೇಜ್ ಅಲ್ಲೇ ನೀವು ಇದ್ದ ಫೀಲಿಂಗ್ ಇರುತ್ತೆ. ಒಂದೊಂದು ಏನ್ ಹೇಳ್ತಾರೆ, ಒಂದೊಂದು ನಿಮ್ಗೆ ಸೈಜ್, ಪ್ರತಿಮೆಗಳ ರೂಪಗಳನ್ನು ಒಂದಕ್ಕೊಂದು ಹೋಲಿಕೆನೇ ಇರಲ್ಲ, ಆ ತರ ಡಿಫ್ರೆಂಟ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಥೌಸಂಡ್ಸ್ ಲೆಕ್ಕದಲ್ಲಿ ಪ್ರತಿಮೆಗಳಿದ್ರೂ ಒಂದು ಪ್ರತಿಮೆಗೆ ಹೋಲಿಕೆ ಆಗಲ್ಲ, ಆ ತರ ಕ್ರಿಯೇಟ್ ಮಾಡಿದ್ದಾರೆ. ಎಕ್ಸಲೆಂಟ್. ನೀವು ಒಮ್ಮೆ ಆದ್ರೂ ಈ ಪ್ಲೇಸ್ ಬರಲೇಬೇಕು. ಕಾಗೆ ಸಮೇತ ಕೂತಿದೆ, ಆ ತರದ್ದನ್ನು ತಯಾರು ಮಾಡಿದ ಕಾಗೆಗಳು, ನಾಯಿಗಳು, ಹಂದಿ, ಹಲವಾರು. ನೀವು ಹೋಗ್ತಾ ನೋಡ್ಬೋದು. ಹಸುಗಳ ಸೈಜ್ ಡಿಫ್ರೆಂಟ್ ಆಗಿದೆ, ಸಕ್ಕದಾಗೆ ಫರ್ನಿಚರ್. ನೋಡಿ ಏನ್ ಕ್ವಾಲಿಟಿ ಫರ್ನಿಚರ್ ಮಾಡಿದ್ದಾರೆ, ಎಕ್ಸಲೆಂಟ್ ಅಲ್ವಾ. ನಾಯಿ, ಆ ಕಡೆ ನಾಯಿನೂ ಕೂತಿದೆ ನೋಡಿ. ಹಸು ನೋಡಿ, ನ್ಯಾಚುರಲ್ ಆಗಿ ನಮ್ಗೆ ಹೇಗಿರುತ್ತೆ ನೋಡಿ. ಮಗು ಸೈಜ್ ನೋಡಿ, ನ್ಯಾಚುರಲ್ ಆಗಿ ಏನ್ ಸೈಜ್ ಇರುತ್ತೆ ಅಷ್ಟೇ ಇದೆ.
ಬಟ್ಟೆಗಳು ಸಮೇತ ಒಣಗಾಕಿರೋ ಸಿಚುವೇಶನ್ಸ್ ಇದೆ ಇಲ್ಲೆಲ್ಲ. ನೋಡಿ ಒಳಗಡೆ ಇದು ಫರ್ನಿಚರ್ ಎಲ್ಲ ನೋಡಿ, ಡಿಸೈನ್ಸ್ ಎಲ್ಲ ನೋಡಿ, ಮರಗಳು ಇವೆಲ್ಲ ನೀಟಾಗಿ ನ್ಯಾಚುರಲ್ ಆಗಿ ಹಂಗೆ ಸೆಟ್ ಮಾಡಿದ್ದಾರೆ. ಒಂದು ದಿನ ಫುಲ್ಲು ನೀವು ಇರ್ಬೋದು. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸಂಜೆ 5:30 6 ಗಂಟೆ ಗಂಟ ಇರುತ್ತೆ. ಇಲ್ಲಿ ಊಟ ಸಮೇತ ಹೋಟೆಲ್ಸ್, ಮಕ್ಕಳಿಗೆ ಪ್ಲೇಯಿಂಗ್ ಪ್ಲೇಸಸ್ ಎಲ್ಲ ಇದೆ. ನೀವು ಮಸ್ಟ್ ಅಂಡ್ ಶೂರ್ ಈ ಪಾರ್ಕ್ನ ಭೇಟಿ ಮಾಡಲೇಬೇಕು. ನೀವು ಒಮ್ಮೆ ಆದರೂ ಬರಲೇಬೇಕು. ಪೈಸಾ ವಸೂಲ್ ಪ್ಲೇಸ್ ಇದು. ತುಂಬಾ ಚೆನ್ನಾಗಿದೆ. ನನ್ನ ಮಗುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಇದು ಏನ್ ಹೇಳ್ತಾರೆ ನೋಡಿ, ಇಲ್ಲಿ ಒಬ್ರು ಕೂತಿದ್ದಾರೆ, ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇವ್ರೇನೋ ಚಿಂತೆ ಮಾಡ್ತಾರೆ. ಏನ್ ಸರ್ ಚಿಂತೆ ಮಾಡ್ತಿದ್ರಿ ನೀವು? ನೋಡಿ, ಹಸು ಹಾಲು ಕರಿತಾ ಇದ್ದಾರೆ. ಹಸುಗಳ ಸೈಜ್ ನೋಡ್ರಿ, ಕಲರ್ಸ್. ಹುಲ್ಲು ರಿಯಲ್ ಬಿಡಿ, ಹುಲ್ಲು ನೋಡಿ, ಫರ್ನಿಚರ್ ನೋಡಿ, ಪಾತ್ರೆಗಳು ಸಮೇತ ಜೋಡಿಸಿದ್ದಾರೆ ಅಲ್ಲಿ. ಬೆಕ್ಕು, ಇವರೇನೋ ಕೆಲಸ ಮಾಡ್ತಾ ಇದ್ದಾರೆ, ಅವರೇನೋ ಮಾಡ್ತಾ ಇದ್ದಾರೆ. ಲ್ಯಾಟಿನ್ ನೋಡ್ರಿ, ಹಿಂದಿನ ಕಾಲದ್ದು ದೀಪ, ಎತ್ತಿನ ಗಾಡಿ, ಸೂಪರ್ ಆಗಿದೆ, ಎಕ್ಸಲೆಂಟ್. ಕ್ರಿಯೇಟಿವಿಟಿ ಸಕ್ಕತ್ತಾಗಿದೆ. ಇದೊಂದು ಸೆಲ್ಫಿ ಪಾಯಿಂಟ್. ಇಲ್ಲಿ ಹಾಸಿಗೆ ತಯಾರಿ ಮಾಡೋರು ಇದ್ದಾರೆ ನೋಡಿ. ಒಬ್ರು ಹಾಸಿಗೆ ತಯಾರಿ ಮಾಡ್ತಾ ಇದ್ರು, ಒಬ್ರು ಪಿಲ್ಲೋ ತಯಾರಿ ಮಾಡ್ತಾ ಇದ್ರು, ಒಬ್ರು ದಿನ ಸರಿ ಮಾಡ್ತಾ ಇದ್ದಾರೆ ಅವರು. ಇದು ಡೈಯಿಂಗ್, ಏನು ಮಗ್ಗ ನೇಯೋದು. ಒಬ್ರು ಡೈಯಿಂಗ್ ಮಾಡ್ತಾ ಇದ್ದಾರೆ, ಒಬ್ರು ಮಗ್ಗ ನೇಯ್ತಾ ಇದ್ದಾರೆ, ಒಬ್ರು ದಾರ ಸುತ್ತಾ ಇದ್ದಾರೆ. ವಾಟ್ ಎ ಕ್ರಿಯೇಟಿವಿಟಿ ಸರ್. ಈ ರಂಗೋಲಿ ಗಾರ್ಡನ್ ಪಾರ್ಟ್ 2 ವಿಡಿಯೋ ಇದೆ, ಡೋಂಟ್ ಮಿಸ್ ಇಟ್. ತುಂಬಾ ಚೆನ್ನಾಗಿದೆ. ನನ್ನ ನಾಯಿಗೆ ಸಾಹೇಬರು ಓದ್ತಿದ್ದಾರೆ, ಕಾಲೇಜ್ಗೆ ಹೋಗ್ಬೇಕು ಏನೋ ಗೊತ್ತಿಲ್ಲ. ದೊಡ್ಡವರೆಲ್ಲ ಹೊರಟಿದ್ದಾರೆ. ಇವರು ಮಹಿಳೆಯರು ಏನ್ ಸಾರ್ ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಇದು ಮಂಡ್ಯ ಸೈಡ್ ಬಾತ್ ಹೌಸ್ ಅಂತ ಈ ಪ್ಲೇಸ್ ಹೆಸರು. ಮಂಡ್ಯದಲ್ಲಿ ಈ ತರ ಇರುತ್ತೆ ಅಂತ ಇದೆ, ಇವಾಗ್ಲೂ ಇದೆ ಕೆಲವೊಂದು ಜಾಗದಲ್ಲಿ. ಸೆಂಟ್ರಲ್ಲಿ ವಾಟರ್ ಬೀಳುತ್ತೆ. ನೀವು ಮಂಡ್ಯದ ಕಡೆ ಹೋದ್ರೆ ಈ ತರದ್ದು ಮನೆಗಳನ್ನ ನೋಡ್ಬೋದು. ಇದೆಲ್ಲ ಒಂದು 40 years ಬ್ಯಾಕ್, 30 years ಬ್ಯಾಕ್ ನೀವು ಈ ತರ ಮನೆಗಳಿತ್ತು. ಈಗಲೂ ನೀವು ಕೆಲವೊಂದ್ ಕಡೆ ಹೋದ್ರೆ ಈ ತರದ್ದು ಮನೆಗಳನ್ನ ನೋಡ್ಬೋದು. ನೋಡಿ, ಇಲ್ಲಿ ಮೇಡಮ್ ಅವರು ಅಕ್ಕಿ ಮಾಡ್ತಾ ಇದ್ದಾರೆ, ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ವಾಟ್ ಎ ಕ್ರಿಯೇಟಿವಿಟಿ. ಈ ವಿಡಿಯೋ ಇಷ್ಟವಾಯ್ತಾ? ಈ ಹಳ್ಳಿ ವಾತಾವರಣ ಇಷ್ಟ ಆದ್ರೆ ವಿಡಿಯೋ ನೋಡಿ ಹಾಗೆ ಹೋಗ್ಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ.